ಪಂಚ ಉತ್ಸವಗಳಲ್ಲಿ ಧಾರ್ಮಿಕ ಹಾಗೂ ದೈವಿಕ ಭಾವದ ರಂಗಿನಲ್ಲಿ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಭಕ್ತಾದಿಗಳ ಭಕ್ತಿಯ ಸಾರದಲ್ಲಿ ಕುಡುಮಾಧೀಶ ಮಂಜುನಾಥೇಶ್ವರ ಮಿಂದೆತ್ತಿದ್ದಾರೆ. ಈ ಎಲ್ಲಾ ಕ್ಷಣಗಳನ್ನ ನಿಮ್ಮ ಮುಂದಿಡುವ ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ ನಾನು ಅರ್ಚಿತ್ ಜೈನ್ ಸಂಸ್ಥೆ. ಇದು ಮಂಜುನಾಥನ ಉತ್ಸವ, ಭಕ್ತಿಭಾವದ ಸಂಭ್ರಮ. ಇದು ಲಕ್ಷ ದೀಪೋತ್ಸವದ ಲಕ್ಷ ವೈಭವ. ಆಧುನಿಕತೆಯ ಭರಾಟೆಯಲ್ಲಿ ದೇಸಿ ಜ್ಞಾನ ಮತ್ತು ಪರಂಪರೆಯ ಮೌಲ್ಯಗಳನ್ನು ನಾವು ಮರಿತಾ ಇದ್ದೇವೆ. ಇದನ್ನ ಮತ್ತೆ ನೆನಪಿಸುವ ನಿಟ್ಟಿನಲ್ಲಿ ಒಂದು ಸ್ವದೇಶಿ ಮಳಿಗೆ ವಸ್ತು ಪ್ರದರ್ಶನದಲ್ಲಿ ಸದ್ದು ಮಾಡ್ತಾ ಇದೆ. ಗ್ರಾಹಕರನ್ನ ಇದು ಕೈ ಬೀಸಿ ಸೆಳೀತಾ ಇದೆ. ವಸ್ತು ಪ್ರದರ್ಶನ ವೇದಿಕೆ ಬಳಿ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಮನೆಯಲ್ಲೇ ತಯಾರಿಸಿದಂತಹ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ಅಂಗಡಿ ಹೊಂದಿದೆ. ಹಾಗಾದ್ರೆ ಇದರ ಅಂಗಡಿಯ ವಿಶೇಷತೆ ಏನೆಂದು ತಿಳಿದುಕೊಳ್ಳೋಣ. ಸ್ಥಳೀಯ ಮಹಿಳೆಯರ ಶ್ರಮದಿಂದ ತಯಾರಾದ ರಾಸಾಯನಿಕ ರಹಿತ ಸುರಕ್ಷಿತ ಉತ್ಪನ್ನಗಳಿಗೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಮಾರುಕಟ್ಟೆ ಸಿಕ್ಕಿದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಪಸರಿಸುವ ಈ ಶ್ರಮಜೀವಿ ಗೃಹ ಉದ್ಯಮ ಸಂಸ್ಥೆ ಗ್ರಾಹಕರನ್ನ ವಿದೇಶಿ ಬ್ರ್ಯಾಂಡ್ಗಳ ಆಕರ್ಷಣೆಯಿಂದ ದೂರವಿಟ್ಟು ನೈಸರ್ಗಿಕ ಉತ್ಪನ್ನಗಳತ್ತ ಕರೆದೊಯ್ಯುತ್ತಾ ಇದೆ. ಇದರ ರೂವಾರಿ ತೀರ್ಥಹಳ್ಳಿಯ ಪ್ರಭಾಕರ್ ಕಳೆದ 3 ವರ್ಷಗಳಿಂದ ತಮ್ಮ ಪರಿಸರದ ಮನೆಗಳಲ್ಲಿ ಮಹಿಳೆಯರೇ ತಯಾರಿಸುವ ಉತ್ಪನ್ನಗಳನ್ನು ಸಂಗ್ರಹಿಸಿ ಮಾರುಕಟ್ಟೆ ಒದಗಿಸುತ್ತಿದ್ದಾರೆ. ಜೊತೆಗೆ ತಮ್ಮದೇ ತಯಾರಿಕೆಯ ವಿಶೇಷ ವಸ್ತುಗಳನ್ನ ವಿವಿಧ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವುದೇ ಬೃಹತ್ ಮೂಲಸೌಕರ್ಯಗಳಿಲ್ಲದೆ ಮನೆಯಲ್ಲೇ ಕೆಲಸ ಶುರು ಮಾಡಿದ ಇವರು ಲಾಭಕ್ಕಿಂತಲೂ ಸ್ಥಳೀಯ ವ್ಯಕ್ತಿಗಳ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದನ್ನೇ ಗುರಿಯಾಗಿಸಿಕೊಂಡಿದ್ದಾರೆ. ಮೇಡಮ್, ಇವಾಗ ಕೆಲವರಿಗೆಲ್ಲ ಏಜ್ ಆಗಿರುತ್ತೆ, ಸೊ ಅವ್ರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಗೃಹಿಣಿಯಾಗಿರ್ತಾರೆ, ಮನೇಲಿ ತುಂಬಾ ಹೋಗಿ ಬೇರೆ ಕಡೆ ಪ್ರೆಸರ್ ಆಗಿ ಕೆಲಸ ಮಾಡಕ್ಕಾಗಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೆ, ಉದಾಹರಣೆ ಒಂದು ಬತ್ತಿ ಕಟ್ಟು ಅದು ಮಾಡ್ಬೋದು, ಮನೇಲಿ ಒಂದು 2 ಅವರ್ ಕೂತ್ ಮಾಡ್ಬೋದು. ಅಂತ ಪದಾರ್ಥಗಳನ್ನ ಅವ್ನು ತಗೊಂಡ್ ಬರ್ತಾ ಇದೀನಿ, ಅವ್ರ ಹತ್ರ ಪರ್ಚೇಸ್ ಮಾಡ್ತೀನಿ. ಆಮ್ಲ ಕ್ಯಾಂಡಿ, ಕಾಕೋನಟ್ ಜಾಗರಿ ಬರ್ಫಿ, ಇಮ್ಲಿ ಸ್ಟಿಕ್, ನೈಸರ್ಗಿಕ ದೀಪದ ಬತ್ತಿ ಮುಂತಾದ ಹಲವು ಆರೋಗ್ಯಕರ ವಸ್ತುಗಳು ಇಲ್ಲಿ ದೊರೆಯುತ್ತದೆ. ಅದರಲ್ಲೂ ವಿಶೇಷವಾಗಿ ಗಮನ ಸೆಳೆದದ್ದು ಹೀರೆಕಾಯಿ ಬಳಸಿ ಕೈಯಿಂದ ತಯಾರಿಸಿದ ನೈಸರ್ಗಿಕ ಸ್ಕ್ರಬ್. ಸ್ಥಳೀಯ ಉತ್ಪನ್ನಗಳಿಗೆ ಹೊಸ ಮೌಲ್ಯ ನೀಡುತ್ತಿರುವ ಈ ಮಳಿಗೆ ನಿಜಕ್ಕೂ ಪ್ರೇರಣಾದಾಯಕ. ಇಂದಿನ ಯುವ ಜನತೆ ವಿದೇಶಿ ವಸ್ತುಗಳತ್ತ ಹೆಚ್ಚಿನ ಆಸಕ್ತಿ ತೋರಿಸುತ್ತಿರುವಾಗ ನಮ್ಮ ಮಣ್ಣಿನ ನೈಸರ್ಗಿಕ ಸ್ವದೇಶಿ ಉತ್ಪನ್ನಗಳನ್ನ ಉಳಿಸಿ ಬೆಳೆಸುತ್ತಿರುವ ಈ ಮಳಿಗೆಗೆ ನೀವೊಮ್ಮೆ ಭೇಟಿ ನೀಡಿ. ನಿಮ್ಮ ಬೆಂಬಲದ ಮೂಲಕ ಸ್ಥಳೀಯತೆಗೆ ಇನ್ನಷ್ಟು ಬಲ ನೀಡಿ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ನಾನು ಸುಜಿತ್, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಗ್ರಾಮೀಣ ಓದುಗರಿಗೆ ಉಪಯುಕ್ತ ಮಾಹಿತಿಯನ್ನ ನೀಡುವುದಕ್ಕೆ ನಿರಂತರ ಪ್ರಗತಿ ಮಾಸಪತ್ರಿಕೆ ಶ್ರಮಿಸ್ತಾ ಇದೆ. ವಿನೂತನ ತಂತ್ರಜ್ಞಾನವನ್ನ ಬಳಸಿ ಆಡಿಯೋ ಮೂಲಕವೂ ಜನರನ್ನ ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಪತ್ರಿಕೆಯ ಬಗ್ಗೆ ಮಾಹಿತಿ ನೀಡುವ ಮಳಿಗೆ ವಸ್ತು ಪ್ರದರ್ಶನದಲ್ಲಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಿರಂತರ ಪ್ರಗತಿ ಮಾಸ ಪತ್ರಿಕೆಯು 8.5 ಲಕ್ಷಕ್ಕೂ ಹೆಚ್ಚು ಪ್ರಸರಣಗಳೊಂದಿಗೆ ಜನಮನ ಗೆದ್ದಿದೆ. ಈ ಪತ್ರಿಕೆಯ ಕುರಿತಂತೆ ಮಾಹಿತಿ ಇಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶನದಲ್ಲಿ ಪ್ರಕಟವಾಗುತ್ತಿರುವ ನಿರಂತರ ಪ್ರಗತಿ ಪತ್ರಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಓದುವ ಸಂಸ್ಕೃತಿಯನ್ನ ಬಲಪಡಿಸ್ತಾ ಇದೆ. ಜೊತೆಗೆ ವಿದ್ಯಾದಾನಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನ ನೀಡ್ತಾ ಇದೆ. 10 ಲಕ್ಷಕ್ಕೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ಈ ಪತ್ರಿಕೆ ಜನಜೀವನಕ್ಕೆ ಹತ್ತಿರವಾದ ವಿಷಯಗಳನ್ನ ಸರಳ ಭಾಷೆಯಲ್ಲಿ ತಲುಪಿಸುವ ಮೂಲಕ ಓದುಗರ ಮನವನ್ನ ಗೆದ್ದಿದೆ. ಲಕ್ಷ ದೀಪೋತ್ಸವದ ಅಂಗವಾಗಿ ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿರುವ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ನಿರಂತರ ಪ್ರಗತಿ ಪತ್ರಿಕೆಯ ಎಲ್ಲಾ ಸಂಚಿಕೆಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿಗೆ ಭೇಟಿ ನೀಡುವವರು ಪ್ರತಿ ತಿಂಗಳು ಪ್ರಕಟವಾಗುವ ನಿರಂತರ ಮಾಸಪತ್ರಿಕೆಯ ಸಂಪೂರ್ಣ ಸಂಚಿಕೆಯನ್ನ ಒಂದೇ ಕಡೆ ನೋಡಬಹುದು. ಪತ್ರಿಕೆಯಲ್ಲಿ ಪ್ರಕಟ
ಪ್ರಕಟವಾಗುವ ಯಶೋಗಾಥೆಗಳು ಅನೇಕ ಮಂದಿಗೆ ಜೀವನದಲ್ಲಿ ಹೊಸ ದಾರಿಯನ್ನ ತೋರಿಸಿದೆ. ಈ ನೈಜ ಕಥೆಗಳನ್ನ ಓದಿ ಅನೇಕ ಜನರು ಪ್ರೇರಣೆ ಪಡೆದು ಬದುಕನ್ನ ಕಟ್ಕೊಂಡಿದ್ದಾರೆ. ವಸ್ತು ಪ್ರದರ್ಶನದಲ್ಲಿರುವ ಈ ಮಳಿಗೆ ಪತ್ರಿಕೆಯ ಉದಾತ್ತ ಉದ್ದೇಶವನ್ನ ಸಾರ್ತಾ ಇದೆ. ಈ ವರ್ಷದ ಲಕ್ಷ ದೀಪೋತ್ಸವದಲ್ಲಿಯೂ ನಿರಂತರ ಪ್ರಗತಿ ತನ್ನ ವಿಶೇಷ ಸ್ಟಾಲ್ನ ಮೂಲಕ ಬರುವ ಭಕ್ತಾದಿಗಳಿಗೆ ಮಾಹಿತಿಯನ್ನ ತಲುಪಿಸುತ್ತಿದೆ. ಕ್ಯಾಮ್ರಾ ಪರ್ಸನ್ ಅನುಶ್ರೀ ಜೊತೆ ತರುಣ್ ಕುಮಾರ್ ಡಿ, SDMC ಉಜಿರೆ. ಲಕ್ಷ ದೀಪೋತ್ಸವದ ವಿಶೇಷ ಆಕರ್ಷಣೆ ಇಲ್ಲಿರೋ ಫನ್ ಸ್ಟ್ರೀಟ್. ಈ ಸ್ಟ್ರೀಟ್ ನಲ್ಲಿ ಖುಷಿ ಪಡೋದಕ್ಕೆ ವಯಸ್ಸಿನ ಮಿತಿಯೇ ಇಲ್ಲ. ಜಾಯಿಂಟ್ ವೀಲ್, ಹಾರರ್ ಹೌಸ್ ಹೀಗೆ ವಿವಿಧ ಮೋಜಿನ ಆಟಗಳನ್ನ ಸಾಹಸ ಪ್ರಿಯರು ಮಿಸ್ ಮಾಡ್ಕೊಳ್ಳೇಬಾರ್ದು. ಇಲ್ಲಿ ಏನುಂಟು ಏನಿಲ್ಲ ನೀವೇ ನೋಡಿ. ಯಾವುದೇ ಊರ ಹಬ್ಬ ಆದ್ರೂ ಪೂಜೆಗಳಂತೂ ಇದ್ದೇ ಇರುತ್ತೆ. ಆದ್ರೆ ಅದ್ರ ಜೊತೆಗೆ ಈ ಫುಡ್ ಸ್ಟಾಲ್ಸ್ ಗಳಾಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಗಳಾಗಿರ್ಬೋದು, ಹಾಗೆ ತುಂಬಾ ಮುಖ್ಯವಾದದ್ದು ಅಂತ ಅಂದ್ರೆ ಫನ್ ಸ್ಟ್ರೀಟ್ ಇದೆ. ಈ ಲಕ್ಷ ದೀಪೋತ್ಸವದಲ್ಲಿ ಕೂಡ ಫನ್ ಸ್ಟ್ರೀಟ್ ಅನ್ನೋದಿದೆ. ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಫನ್ ಸ್ಟ್ರೀಟ್ ಬಂದ್ರೆ ನಂಗೆ ಲಿಟ್ರಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೆಂಗ್ ಅನ್ಸುತ್ತಲ್ಲ ಹಂಗ ಅನ್ಸುತ್ತೆ. ವಯಸ್ಸಲ್ಲಿ ಇರ್ಬೇಕಾರಂತೂ ಎವ್ರಿ ಟೈಮ್ ಲಿಟ್ರಲಿ ಹತ್ತು ಕರ್ದು ನಾನು ಈ ಒಂದು ರೈಡಿಗೆ ಹತ್ತಾ ಇದ್ದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗೆ. ಹಾಗೆ ಇನ್ನೊಂದು ಇವಾಗ ಫನ್ ಸ್ಟ್ರೀಟ್ ಅಂತ ಅಂದ್ಮೇಲೆ ಮೇಜರ್ ಆಗಿರುವಂತದ್ದು ಒಂದಷ್ಟು ಅಂತ ಅಂದ್ರೆ ಜೈಂಟ್ ವೀಲ್ ಆಗಿರ್ಬೋದು, ಡ್ರ್ಯಾಗನ್ ಆಗಿರ್ಬೋದು, ಅಥವಾ ಕೊಲಂಬಸ್ ಅಂತ ಒಂದಷ್ಟು ಜನ ಕರೀತಾರೆ. ಸೊ ಅದು ಅಂತೂ ಹತ್ತಿದ್ದೆ. ನಾನು ತಿರುಗಿ ಆಟ ಆಡಿ ಎಲ್ಲ ಮಾಡ್ತಿದ್ದೆ. ಅದೇ ತರ ಇಲ್ಲೂ ನಮ್ಮ ಲಕ್ಷ ದೀಪೋತ್ಸವದಲ್ಲಿ ಕೂಡ ಎಷ್ಟು ಚೆನ್ನಾಗಿರೋ ಫನ್ ಸ್ಟ್ರೀಟ್ ನ ಆರ್ಗನೈಸ್ ಮಾಡಿದ್ದಾರೆ. ಈ ಟ್ರೈನ್ ನೋಡಿದಾಗಂತೂ ನನ್ಗೆ ಇವಾಗ್ಲೂ ಕುತ್ಕೋಬೇಕು ಅಂತ ಅನ್ಸುತ್ತೆ. ನಾವು ಚಿಕ್ಕ ವಯಸ್ಸವರಾಗಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಹಾಯ್, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ಸ್ ಮಿಸ್ ಮಾಡದೆ ಹೋಗ್ತದೆ ಅಂತ ಒಂದ್ ರೈಡ್ ಅಂತ ಅಂದ್ರೆ ಅದು ಟ್ರೈನ್. ಅದು ಇಲ್ಲಿ ಟ್ರೈನ್ ಹೋಗ್ತಾ ಇರ್ಬೇಕು, ನಾವ್ ಆಚಿರೋರ್ಗೆ ಹಾಯ್ ಅಂತ ಕಿಚ್ಚೋದು ಒನ್ ಆಫ್ ಮೈ ಫೇವ್ರೆಟ್ ಮೆಮೊರಿ. ಸ್ಕೇರಿಯಸ್ಟ್ ಹೌಸ್ ಗೈಸ್, ಸ್ಕೇರಿ ಹೌಸ್. ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇತ್ತು. ಸ್ಪೆಷಲಿ ಮಿರರ್ ಅಂತೆಲ್ಲ ಬಂದ್ರೆ ನಾನು ಅಲ್ಲೇ ಬೇಕಾದ್ರೆ ಹತ್ತು ಕರ್ದು ಕಿರ್ಚಾಡಿ ಒಟ್ಟು ಅವ್ರನ್ನ ಬಂದು ವಾಪಸ್ ಕರ್ಕೊಂಡು ಹೋಗ್ಬೇಕು, ಅಷ್ಟ್ರ ಮಟ್ಟಿಗೆ ಆಡ್ತಿದ್ದೆ. ಇವಾಗ ಹೋಗೋದ ಬೇಡವಾ ಅಂತ ಡೌಟ್ ಆಗ್ತಿದೆ. ಬಿಕಾಸ್ ಇವಾಗ್ಲೂ ಭಯ ಸ್ಕೇರಿ ಹೌಸ್ ಅಂದ್ರೆ. ಎಲ್ಲಂದ್ರೆ ಅಲ್ಲಿ ದೆವ್ವ ಬರುತ್ತೆ, ಎಲ್ಲಂದ್ರಲ್ಲಿ ಏನಾದ್ರು ಒಂದು ಆಗ್ತಾನೆ ಇರುತ್ತೆ. ಆ ಶಬ್ದಕ್ಕೆ ಅದು ಜಾಸ್ತಿ ಭಯ ಆಗತ್ತೆ. ಫನ್ ಸ್ಟ್ರೀಟ್ ಗಳಿಗೆಲ್ಲ ಬಂದಾಗ ತುಂಬಾ ಖುಷಿ ಆಗೋಗುತ್ತೆ. ಏನು ಅಂತಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡೋರ್ವರೆಗೂ ಬರ್ತಾರೆ. ಅದು ಅವ್ರ ಮುಖದಲ್ಲಿ ಆ ಖುಷಿ ಇದೆಯಲ್ಲ, ಆ ಕಲರ್ ಲೈಟ್ ಹೊಡೆದಾಗ ಮತ್ತೆ ಎಲ್ಲಾರು ಕಿತ್ತಾಗ ಅದು ಜುಯ್ ಅಂತ ಪಾಸ್ ಆದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಒಂದ್ ನೋಡಿ ಮಕ್ಳು ನೋಡಿ, ಅವ್ರ ಕಣ್ಣಲ್ಲಿ ಆ ಎಕ್ಸೈಟ್ಮೆಂಟ್, ಅವ್ರ ಮುಖದಲ್ಲಿ ಆ ಎಕ್ಸೈಟ್ಮೆಂಟ್. ಭಯ ಇರುತ್ತೆ, ಬಟ್ ಆದ್ರೂ ಅದೊಂದು ಆ ಫೀಲಿಂಗೇ ಬೇರೆ. ಆ ತರ ಫೀಲಿಂಗ್ ನ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ, ಸ್ಪೆಷಲಿ ಜೈಂಟ್ ವೀಲ್ಗೆ. ನನ್ಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಜೈಂಟ್ ವೀಲ್ ನಿಂತಾಗಿದೆ. ಇವಾಗ ನಮ್ ಸರ್ದಿ ಹತ್ತಕ್ಕೆ ಸ್ವಲ್ಪ ಡವ ಅಂತ ಅನ್ಸ್ತಾ ಇದೆ. ಇವಾಗ ನಾವು ಜೈಂಟ್ ವೀಲ್ ಅಲ್ಲಿ ಕುತ್ಕೊಂಡಿದೀವಿ, ಮೇಲ್ ಹೋಗ್ತಾ ಇದೀವಿ ನಿಧಾನಕ್ಕೆ. ಡವ ಅಂತ ತುಂಬಾ ಅನ್ಸ್ತಾ ಇದೆ. ನೋಡಿ ಹಿಂಗಿದ್ದಾರೆ ಜನ ನೋಡಿ, ಇಲ್ಲಿ ನೋಡಿ, ಅಲ್ಲಿ 360 ಉಂಟು. ಜೈಂಟ್ ವೀಲ್ಗೆ ಎದೆ ಜೀವ ತಡೀತಾ ಇಲ್ಲ. ಎಷ್ಟೇ ಸ್ಟ್ರೆಸ್ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಈ ಒಂದು ಊರ ಹಬ್ಬಕ್ಕೆ ಬಂದು ಎಸ್ಪೆಷಲಿ ಈ ಥರ ಫನ್ ಸ್ಟ್ರೀಟಿಗೆ ಬಂದರೆ ಎಲ್ಲ ಮರ್ತೋಗಿರ್ತೀವಿ. ಬಿಕಾಸ್ ಅಷ್ಟು ಜನ ಇರ್ತಾರೆ, ಎಷ್ಟೊಂದು ಆ್ಯಕ್ಟಿವಿಟೀಸ್ಗಳಿರುತ್ತೆ. ಅದ್ರ ಜೊತೆ ತಿನಿಸುಗಳಂತೂ ಇಲ್ಲೇ ಇರುತ್ತೆ. ಅದನ್ನೆಲ್ಲ ನೋಡಿದ್ರೆ ಏನೋ ಮೈಂಡ್ ಎಲ್ಲ ಫುಲ್ ಫ್ರೆಶ್ ಆಗಿರುತ್ತೆ, ಹೊಸ ಹುರುಪು ಬಂದಂಗೆ ಆಗುತ್ತೆ. ಸೊ ಆಕ್ಚುಲಿ ಲಕ್ಷ ದೀಪೋತ್ಸವ ಅಂತೂ ಸಖತ್ತಾಗಿದೆ. ರೋಡ್ ಎಲ್ಲ ಫುಲ್ ಲೈಟಿಂಗ್ಸ್ ಸಖತ್ತಾಗಿದೆ. ಬರ್ತಾ ಓಲೆಗಳು, ಸರಗಳು ತಿನ್ನೋದು ಎಲ್ಲಿ ನೋಡಿದ್ರು ಕಣ್ಣಿಗಂತೂ ಹಬ್ಬ. ನಾವಲ್ಲೆಲ್ಲ ಓಲೆಗಳು, ಸರಗಳೆಲ್ಲ ತಗೊಂಡು ಆಮೇಲೆ ಸ್ವಲ್ಪ ಎಲ್ಲ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನೋಡೋಣ, ಗೇಮ್ಸ್ ಆಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಿದ ತಕ್ಷಣ ಅದಂತೂ ಸಖತ್ತಾಗಿತ್ತು. ಅದ್ ಮೇಲ್ ಹೋಗಿ ಅದು ಆಡ್ತಾ ಇದ್ದಿದ್ದು, ಎಲ್ಲರೂ ಕೀರ್ಚ್ತಾ ಇದ್ದಿದ್ದ ನೋಡಿ ನಮ್ಗಂತೂ ಆಡ್ಬೇಕನ್ಸ್ತು. ನಾನು ಮತ್ತೆ ಶ್ರಾವ್ಯ ಹೋಗಿ ಅದನ್ನ ಆಡಿದ್ವಿ. ಮೇಲೆ ಇಂದ ಮಾತ್ರ ಸಖತ್ತಾಗಿತ್ತು. ನಾವು ಹೋಗೋವರೆಗೂ ಹೋಗೋಣ ಅಂತ ಅನ್ಸ್ತಿತ್ತು. ಅದಾದ್ಮೇಲೆ ಅಣ್ಣ ನಿಲ್ಸಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಸಖತ್ತಾಗಿತ್ತು. ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಫನ್ ಸ್ಟ್ರೀಟ್ ಅಲ್ಲಿ ನಾನ್ ಕಳೆದು ತುಂಬಾ ಕಮ್ಮಿ ಸಮಯ, ಆದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ರಮಿತಾ ರೈ ಜೊತೆ ನಾನು ಮೇಘಾವಿ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾಸೋಹಕ್ಕೆ ಶತಮಾನಗಳ ಇತಿಹಾಸವಿದೆ. ಭಕ್ತರಿಗೆ ಅನ್ನದಾಸೋಹ ಮಾಡುವ ಧರ್ಮಸ್ಥಳದಲ್ಲಿ ವರ್ಷಕ್ಕೊಮ್ಮೆ ಭಕ್ತರೇ ಅನ್ನದಾಸೋಹ ನಡೆಸುವ ಅವಕಾಶ ಪಡಿತಾರೆ. ಹಾಗಾದ್ರೆ ಈ ದಿನ ಯಾವುದು? ನೀವೇ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾಸೋಹಕ್ಕೆ ಶತಮಾನಗಳ ಇತಿಹಾಸವಿದೆ. ಲಕ್ಷ ದೀಪೋತ್ಸವ ಸಮಯದಲ್ಲಿ ಕೊನೆ ದಿನ ಮಾತ್ರ ಈ ಸೇವೆಯನ್ನು ಭಕ್ತಾದಿಗಳಿಗೆ ಮಾಡಲು ಅವಕಾಶವಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವ ಭಕ್ತಾದಿಗಳು ದೀಪೋತ್ಸವಕ್ಕಂತೆ ಬರುವ ಭಕ್ತಾದಿಗಳಿಗೆ ಅನ್ನದಾನ ಮಾಡುವುದೇ ಈ ದಿನದ ವಿಶೇಷ. ಲಕ್ಷ ದೀಪೋತ್ಸವದ ಕೊನೆಯ ದಿವಸ ನಡೆಯುವ ಈ ದಾಸೋಹ ಸುಮಾರು 25 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ವೇಳೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ದಾಸೋಹದ ಪ್ರತಿ ವಿಭಾಗಗಳಿಗೆ ಭೇಟಿ ನೀಡಿ ಅಭಿನಂದಿಸಿದ್ರು. ಇವರು ಬೆಂಗಳೂರು ಮತ್ತು ಆ ಸುತ್ತಮುತ್ತ ಪ್ರದೇಶ, ಆನೇಕಲ್ಲು, ಹೊಸಕೋಟೆ ಮತ್ತು ಕೆಶಿಂಗೇರಿ ಎಲ್ಲ ಬಂದು ಈ ವಿಶೇಷವಾದಂಥ ಆಹಾರ ಕೇಂದ್ರಗಳನ್ನ ಇಲ್ಲಿ ವೈವಿಧ್ಯಮಯವಾದಂಥ ಭಕ್ಷ್ಯಗಳನ್ನು ಕೊಡ್ತಾರೆ. ಇದರಿಂದ ಇದೊಂದು ನಮ್ಮ ಈ ಯಾತ್ರಿಕರಿಗೆ ಮತ್ತು ಇಲ್ಲಿ ಊರವರಿಗೆ ವಿಶೇಷವಾದ ಆಹಾರಗಳನ್ನು ಸಿಗುತ್ತೆ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ತಿಂದು ಸಂತೃಪ್ತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅನ್ನ ಸಂತರ್ಪಣೆಯ ಕಾರ್ಯಕ್ಕೆ ಬೆಂಗಳೂರು, ಹೊಸಕೋಟೆ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಹೀಗೆ ರಾಜ್ಯದ ಹಲವೆಡೆಗಳಿಂದ ಈ ಬಾರಿ ಅನ್ನದಾನಿಗಳ ತಂಡ ಆಗಮಿಸಿತ್ತು. ಈ ತಂಡಗಳು ದಾಸೋಹಕ್ಕೆ ಬಗೆ ಬಗೆಯ ಭಕ್ಷ್ಯ ತಿಂಡಿ ತಿನಿಸುಗಳನ್ನ ತಯಾರಿಸಿದ್ವು. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗಲಿಂದ ನಮಗೆ ಒಳ್ಳೇದಾಗಿತ್ತೆ, ತುಂಬ ಒಳ್ಳೇದಾಗಿತ್ತೆ. ನಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೇದಾಗಿತ್ತೆ. ಸ್ವಾಮಿಯಿಂದ ಅನುಗ್ರಹದಿಂದ ನಮಗೆ ಸುಖ ಆರೋಗ್ಯ ಎಲ್ಲದೂ ಕೊಟ್ಟಿದ್ದಾನೆ. ರುಮಾಲ್ ರೋಟಿ, ಪಲಾವ್, ರಾಗಿ ಮುದ್ದೆ, ನಿಪ್ಪಟ್ಟು ಜೊತೆಗೆ ವಿವಿಧ ಹಣ್ಣುಗಳು ಭಕ್ತರ ಹಸಿವನ್ನ ನೀಗಿಸಿದ್ವು. ಅಷ್ಟೇ ಅಲ್ಲದೆ ಜಿಲೇಬಿ, ಹೋಳಿಗೆ, ಮೈಸೂರು ಪಾಕ್, ಹಲ್ವಾ, ಕೇಸರಿ ಬಾತ್ ಜನರ ಬಾಯಿಯನ್ನ ಸಿಹಿಯಾಗಿಸಿದ್ವು. ಒಟ್ಟಾರೆ ಲಕ್ಷ ದೀಪೋತ್ಸವದಲ್ಲಿ ಭಕ್ತಾದಿಗಳಿಗೆ ನಡೆದ ಅನ್ನದಾಸೋಹ ಹೆಚ್ಚು ವೈಶಿಷ್ಟ್ಯತೆಯಿಂದ ಕೂಡಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭಕ್ತಾದಿಗಳಿಂದ ನಡುವ ಅನ್ನದಾಸೋಹದ ಒಂದು ಝಲಕ್. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಾನು ಸೃಷ್ಟಿ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಲಕ್ಷ ದೀಪೋತ್ಸವದ ಕೊನೆಯ ದಿನ ಸಂಪನ್ನಗೊಂಡಿದ್ದು ಕುಡುಮಾಧೀಶನ ಗೌರಿ ಮಾರುಕಟ್ಟೆ ಉತ್ಸವದೊಂದಿಗೆ. ದೇವಸ್ಥಾನದಿಂದ ಧರ್ಮಸ್ಥಳದ ಮಹಾದ್ವಾರದವರೆಗೂ ನಡೆದ ಶ್ರೀ ಸ್ವಾಮಿಯ ಉತ್ಸವದ ವೈಭವೋಪೇತ ಮೆರವಣಿಗೆ ಭಾಗಿಯಾಗಿದ್ದ ಭಕ್ತರ ಧನ್ಯತೆಯ ಕ್ಷಣಗಳ ಚಿತ್ರಣ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಕೊನೆಯ ದಿನ ಲಕ್ಷ ಭಕ್ತರು ಧರ್ಮಸ್ಥಳದಲ್ಲಿ ಸೇರಿದ್ರು. ದೇವಳದೆದುರು ಕಂಸಾಳೆ, ವೀರಗಾಸೆ, ಡೋಲು, ಡೊಳ್ಳುಗಳ ಅಬ್ಬರದ ಮಧ್ಯೆ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇಗುಲದೊಳಗೆ 16 ಸುತ್ತಿನ ಪ್ರದಕ್ಷಿಣೆ ಮುಗಿಸಿ ಹೊರಾಂಗಣಕ್ಕೆ ಆಗಮಿಸಿತು. ನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಲಾಯಿತು. ಭಕ್ತರೆಲ್ಲರೂ ಶ್ರೀ ಸ್ವಾಮಿಗೆ ಜಯಘೋಷ ಹಾಕುತ್ತಾ ಗೌರಿ ಮಾರುಕಟ್ಟೆಯೆಡೆಗೆ ರಥವನ್ನ ಎಳೆದರು. ವಿಧ ಮಂಗಳವಾದ್ಯಗಳು, ದೀಪ ದೀವಟಿಕೆಗಳು, ಪಕ್ಕಿ ನಿಶಾನಿಗಳು ಸಾಗುತ್ತಿದ್ದರೆ ಭಕ್ತ ಸಮೂಹ ರಥವನ್ನ ಹಿಂಬಾಲಿಸುತ್ತಿದ್ದ ದೃಶ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿಯಿಂದ ರಥವಿಳಿದ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಗೌರಿ ಮಾರುಕಟ್ಟೆಗೆ ಕರೆತರಲಾಯಿತು. ಅಲ್ಲಿ ಸ್ವಾಮಿಗೆ ಅಷ್ಟವಿಧ ಸೇವೆ ನಡೆಯಿತು. ಮಹಾಮಂಗಳಾರತಿ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮತ್ತೆ ದೇಗುಲಕ್ಕೆ ಹಿಂದಿರುಗುವುದರೊಂದಿಗೆ ಈ ಬಾರಿಯ ಲಕ್ಷ ದೀಪೋತ್ಸವ ಸಂಪನ್ನಗೊಂಡಿತು. ಮುಂದಿನ ವರ್ಷದವರೆಗೂ ಈ ಸಂಭ್ರಮವನ್ನ ನೆನಪಿಟ್ಟುಕೊಳ್ಳುವಂತೆ ಭಕ್ತರು ಉತ್ಸವವನ್ನ ಕಣ್ತುಂಬಿಕೊಂಡರು. ಇವಿಷ್ಟು ಈ ವರ್ಷದ ಲಕ್ಷ ವೈಭವದ ವಿಶೇಷ. ಲಕ್ಷ ದೀಪೋತ್ಸವದ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವರ್ಷ ಸಿಗೋಣ ಲಕ್ಷ ವೈಭವದಲ್ಲಿ. ಇದು ಮಂಜುನಾಥನ ಉತ್ಸವ, ಭಕ್ತಿಭಾವದ ಸಂಭ್ರಮ. ಇದು ಲಕ್ಷ ದೀಪೋತ್ಸವದ ಲಕ್ಷ ವೈಭವ.